ಬಟ್ ಬ್ಯಾಂಗ್ಳೂರ್ಗೆ ಇದು ಕಂಪೇರ್ ಮಾಡ್ಕೊಂಡ್ರೆ ಬ್ಯಾಂಗ್ಳೂರ್ ಬೆಟರ್ ಅಂತ ಅನ್ಸುತ್ತೆ. ಬಟ್ ಅಲ್ಲಿ ನಿಮ್ಮ ಅರ್ನಿಂಗ್ಸಲ್ಲಿ ಅಲ್ಲಿ ಬೆಟರು, ನಿಮ್ಮದಲ್ಲಿ ಇಲ್ಲಿ ಬೆಟರು. ಓಕೆ. ಇಲ್ಲಿ ನೆಮ್ಮದಿಯಾಗಿ ನಾವು ಎಲ್ಲಿ ಬೇಕನ್ನ ಅರ್ನ್ ಮಾಡ್ಬೋದು. ಇವಾಗ ಅಂದ ಪೆಟ್ರೋಲ್ ಕಳೆದ್ರೆ ಒಂದು 200 ತನಕ ಸಿಗುತ್ತೆ. 200. ಓಕೆ. ಎಮ್ ಜಿ ಈ ಥರನಾ? ಓಕೆ. 30 ಆರ್ಡರ್ಸ್ಗೆ 420, 300 ಆರ್ಡ್ರಿಗೆ 420 ರೂಪಾಯಿ, 25 ಆರ್ಡ್ರಿಗೆ 320 ರೂಪಾಯಿ, ಬರೀ 18 ಆರ್ಡ್ರ್ 19 ಆರ್ಡ್ರಿಗೆ 220. ಅಂದರೆ ಒನ್ ಡೇಲಿ ನೀವು ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ನಿಮ್ಮ ಹೆಸರು? ಸರ್ ಅಭಿಷೇಕ್ ಅಂತ. ಓಕೆ. ಝೊಮ್ಯಾಟೊ ಸ್ವಿಗ್ಗಿನ ಯಾವ್ದು ಮಾಡೋದು? ಝೊಮ್ಯಾಟೊ ಮಾಡ್ತಾ ಇದ್ದೀನಿ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಬ್ರೋ? ಸಿನ್ಸ್ ಇವಾಗ 7 ಮಂತ್ಸಿಂದ ಮಾಡ್ತಾ ಇದ್ದೀನಿ. 7 ಮಂತ್ಸ್. ಫುಲ್ ಟೈಮಾ ಪಾರ್ಟ್ ಟೈಮ್? ಪಾರ್ಟ್ ಟೈಮಾಗಿ ಮಾಡ್ತಾ ಇದ್ದೀನಿ. ಓಕೆ. ನಮ್ಮ ವೀಡಿಯೋಸ್ ಎಲ್ಲ ನೋಡಿದ್ದೀರಾ ಅವರು, ಅಂದರೆ ಲೈಕ್ ಜಿಜಾ ಆ್ಯಕ್ಚುಲಿ ಎಲ್ಲ ನೋಡಿದ್ದೀನಿ. ಓಕೆ. ಈಗ ಇಲ್ಲಿ ಕಂಪ್ಯಾರಿಸನ್ ಟು ಬೆಂಗಳೂರಿಗೆ ಇಲ್ಲಿ ಮಾಡಿದ್ರೆ ಈ ಥರ ಎಲ್ಲಿ ಹೆಂಗೆ ಅಂದರೆ ಅರ್ನಿಂಗ್ಸ್ ಎಲ್ಲ ಯಾವ ಥರ ಆಗುತ್ತೆ ಬ್ರೋ? ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಲಾಗಿನ್ ಇದ್ದರೆ ಒನ್ ಡೇಗೆ? ಒನ್ ಡೇಗಾದರೆ 1200 ಇಂದ 1500 ತನಕ ಆಗುತ್ತೆ ಒನ್ ಡೇಲಿ. ಅದು ಸಂಡೇ ಮಾತ್ರ. ಓಕೆ. ಆ್ಯಕ್ಚುಲಿ ಮಂಡೆಯಿಂದ ಸಾಟರ್ಡೆ ತನಕ ಮಾಡಬೇಕು ಅಂತಂದರೆ 900 ಇಲ್ಲ 850 ಸಮಥಿಂಗ್ ಆ ಥರ ಆಗುತ್ತೆ. ಓಕೆ. ಅಂದರೆ ಆಫ್ಟರ್ ಪೆಟ್ರೋಲಾ ಇಲ್ಲ ಅಂದರೆ ಪೆಟ್ರೋಲ್ ಪೆಟ್ರೋಲ್ ತೆಗ್ದೇನೆ. ಓಕೆ. ಬಟ್ ಬ್ಯಾಂಗ್ಳೂರ್ಗೆ ಇದು ಕಂಪೇರ್ ಮಾಡ್ಕೊಂಡ್ರೆ ಬ್ಯಾಂಗ್ಳೂರ್ ಬೆಟರ್ ಅಂತ ಅನ್ಸುತ್ತೆ. ಬಟ್ ಅಲ್ಲಿ ಟ್ರಾಫಿಕ್ ಜಾಸ್ತಿ ಮತ್ತು ಖರ್ಚಸ್ ಜಾಸ್ತಿ ಇರುತ್ತೆ. ಬಟ್ ಏನೇ ಆದ್ರೂ ಕೂಡ ಅಲ್ಲಿ ಮಿನಿಮಮ್ ಅಂತಂದ್ರೂ ಕೂಡ 1500 ಮೇಲೆ ಅರ್ನ್ ಮಾಡ್ಬೋದು. 1000 ರೂಪೀಸ್ ಮಾಡ್ಬೋದು. ಪೆಟ್ರೋಲ್ ಬಿಟ್ಟು 1000 ಮೇಲೆ ಮಾಡ್ಬೋದು. ಬಟ್ ಇಲ್ಲಿ ಕಷ್ಟ ಆದರೂ ಕೂಡ ಅಲ್ಲಿ ಒಂದು ನೆಮ್ಮದಿ ಇರಲ್ಲ. ಇಲ್ಲಿ ಮಾಡ್ಬೋದು ಅನ್ನೋದಕ್ಕಿಂತ ಮಾಡ್ಬೋದಿಲ್ಲ, ಇಲ್ಲಿ ಮಾಡ್ಬೋದು. ಓಕೆ. ಮತ್ತು ಇಲ್ಲಿ ನೀವು ಅಂದರೆ ನಾವು ಅಲ್ಲಿ ಟ್ರಾಫಿಕ್ ಜಾಸ್ತಿ ಫೇಸ್ ಮಾಡ್ತೀವಿ, ಆಮೇಲೆ ತುಂಬ ನಿಮಗೆ ಗೊತ್ತಲ್ಲ ಹೆಂಗೆ ಅಂತ. ಬಟ್ ಇಲ್ಲಿ ಆ ಥರ ಏನಿರಲ್ವಲ್ಲ ಪೆಟ್ರೋಲ್? ಇಲ್ಲ ಅದರ ಟ್ರಾಫಿಕ್ ಎಲ್ಲ ಏನಿಲ್ಲ. ಇಲ್ಲಿ ಸ್ವಲ್ಪ ಫ್ರೀ ಅಷ್ಟೇ. ಇಲ್ಲಿ ಫ್ರೀ ಆಗಿದೆ, ಬಟ್ ಅರ್ನ್ ಸ್ವಲ್ಪ ಕಮ್ಮಿ ಆಗುತ್ತೆ ಅಷ್ಟೇ. ಅರ್ನ್ ಕಮ್ಮಿ ಆಗುತ್ತೆ. ಹೌದು. ಅಂದರೆ ನಿಮ್ಗೆ ಇನ್ಸೆಂಟಿವ್ಸ್ ಎಲ್ಲ ಯಾವ ಥರ ಇದೆ ಬ್ರೋ ಇಲ್ಲಿ? ಇನ್ಸೆಂಟಿವ್ಸ್ ಎಲ್ಲ ಇಲ್ಲಿ ಒಂದೊಂದು ದಿನಕ್ಕೆ ಒಂದೊಂದು ಥರ ಚೇಂಜಸ್ ಆಗುತ್ತೆ ಬರೋದು. ಅಂದರೆ ಯಾವ ಬೇಸಿಕ್ ಇದ್ರೆ ಸ್ಪೆಷಲ್ ಇರುತ್ತೆ. ಓಕೆ. ಇನ್ನೊಂದು ದಿನ ಇವಾಗ ಮದರ್ಸ್ ಡೇ ಬಂತು, ಯಾವುದಾದ್ರೂ ಹಬ್ಬಗಳು ಬಂತು, ಅದಾದರೆ ಒಂದು ಆರ್ಡ್ರಿಗೆ ಪ್ಲಸ್ ಸರ್ಜೆ ಪೇ ಅಂತ ಒಂದು 25 ರೂಪೀಸ್ ಎಕ್ಸ್ಟ್ರಾ ಕೊಡ್ಬೋದಿಲ್ಲ, 20 ರೂಪೀಸ್ ಎಕ್ಸ್ಟ್ರಾ ಕೊಡ್ಬೋದು. ಓಕೆ. ಇನ್ಸೆಂಟಿವಲ್ಲಿ ಬಂದರೆ ಇವಾಗ ಡೈಲಿ ಒಂದು 18 ಆರ್ಡರ್ಸ್ಗೆ 180 ರೂಪೀಸ್ ಇಲ್ಲ 175 ರೂಪೀಸ್ ಆ ಥರ ಮಾಡ್ತಾರೆ. ಬಟ್ ಇವತ್ತು ಸಂಡೇ ಇದು, ಇವತ್ತು 200 ರೂಪಾಯಿ ಪೇ ಮಾಡಿದ್ದಾರೆ 18 ಆರ್ಡರ್ಸ್ಗೆ ಎಕ್ಸ್ಟ್ರಾ 200 ಕೊಡ್ತಾರೆ. ಬಟ್ ಅದು ಏನು ಅಂತಂದರೆ ಅವ್ರದ್ದು ಅರ್ನಿಂಗ್ಸಲ್ಲಿ 950 to 1300 ಅಂತ ಅರ್ನಿಂಗ್ಸ್ ಮ್ಯಾಕ್ಸಿಮಮ್ ಮಿನಿಮಮ್ ಕೊಟ್ಟಿರ್ತಾರೆ. ಅದರಲ್ಲಿ ಏನು ಅಂತಂದರೆ ಇನ್ಸೆಂಟಿವ್ ಸೇರಿಸಿನೇ ಪಿಕಪ್ ಮಾಡಿಬಿಟ್ಟಿರ್ತಾರೆ ಅದರಲ್ಲಿ. ಓಕೆ. ಇಲ್ಲಿ ನಿಮ್ಗೆ ಏನಾದರೂ ಬೇಸಿಕಾಗಿ ಪ್ರಾಬ್ಲಮ್ಸ್ ಆ ಥರ ಏನಾದರೂ ಇದೆಯಾ? ಇಲ್ಲಿ ಪ್ರಾಬ್ಲಮ್ಸ್ ಅಂತ ಯಾವುದೂ ಇಲ್ಲ ಬ್ರೋ. ಓಕೆ. ಆರಾಮಾಗಿ ಅರ್ನಿಂಗ್ಸ್ ಆರಾಮಾಗಿ ಮಾಡ್ಬೋದು. ಓಕೆ. ಆಮೇಲೆ ನೈಟ್ ಹೊತ್ತು ಈ ಥರ ಎಲ್ಲ ನಾನು ಕೇಳ್ಪಟ್ಟಂಗೆ ನೈಟ್ ಹೊತ್ತು ತುಂಬ ಔಟ್ ಆಫ್ ಝೋನ್ ಎಲ್ಲ ಆಗ್ತಾನೆ ಅಂತ. ಔಟ್ ಆಫ್ ಝೋನ್ ಆಗ್ತಾರೆ, ಬಟ್ ನಮಗೆ ಔಟ್ ಆಫ್ ಝೋನ್ ಅಲ್ಲಿಗೆ ಹೋದ್ಮೇಲೆ ಲೊಕೇಶನ್ ಹೆಂಗಿರುತ್ತೆ, ಅಲ್ಲಿ ಪ್ಲೇಸಸ್ ಎಲ್ಲ ಯಾವ ಥರ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದೊಂದು ಕಡೆ ಕ್ರೌಡ್ ಏರಿಯಾ ಇರುತ್ತೆ, ಅಲ್ಲಿ ಹೋಗಿ ಕೊಡ್ಬೋದು. ಬಟ್ ಈ ಹಳ್ಳಿ ಸೈಡೆಲ್ಲ ಜಮೀನ್ ಹತ್ರ ಎಲ್ಲ ಇದ್ರೆ ಇದೆಲ್ಲ ಕೊಡೋಕ್ಕಾಗಲ್ಲ. ಅಲ್ಲಿ ಆಟ ಕೆಲಸ ಮಾಡಿ ವಾಪಸ್ ಬರ್ತೀವಿ. ಓಕೆ. ಆಮೇಲೆ ಈಗ ಈಗ ಆವಾಗಲೇ ನಿಮ್ಗೆ ಕೇಳ್ದಂಗೆ ಇಲ್ಲಿಂದ ಬೆಂಗಳೂರಿಗೆ ಬಂದು ಅರ್ನಿಂಗ್ಸ್ ಮಾಡಬೇಕು ಅನ್ನೋರಿಗೆ ಅಂದರೆ ನಿಮ್ಮ ಒಪಿನಿಯನ್ ಏನು ಹೇಳ್ತೀರಾ? ಅಂದರೆ ನಿಮಗೆ ಅಲ್ಲಿ ಬೆಟರ್ ಅಂತೀರಾ, ಇಲ್ಲಿ ಬೆಟರ್ ಅಂತೀರಾ? ನಿಮ್ಮ ಅರ್ನಿಂಗ್ಸಲ್ಲಿ ಅಲ್ಲಿ ಬೆಟರು, ನಿಮ್ಮದಲ್ಲಿ ಇಲ್ಲಿ ಬೆಟರು. ಓಕೆ. ಇಲ್ಲಿ ನೆಮ್ಮದಿಯಾಗಿ ನಾವು ಎಲ್ಲಿ ಬೇಕನ್ನ ಅರ್ನ್ ಮಾಡ್ಬೋದು. ಇವಾಗ ಒಂದು ಅರ್ಧ ಗಂಟೆ 1 ಅವರ್ ಎಲ್ಲಿ ಬೇಕನ್ನ ಕುತ್ಕೊಬೋದು. ಇವಾಗ ಆರ್ಡ್ರ್ ಇಲ್ಲ ಅಂತಂದರೆ ಬ್ರದರ್ ಯಾವುದೋ ಮರ ಹತ್ರ ಅಲ್ಲ ಪಾರ್ಕ್ ಹತ್ರ ಕುತ್ಕೊಂಡ್ಬಿಡ್ಬೋದು. ಬಟ್ ಬೆಂಗಳೂರಲ್ಲೆಲ್ಲ ಪ್ಲೇಸಸ್ಸೇ ಇಲ್ಲ. ಅಂದರೆ ಸ್ವಲ್ಪ ಬಿಸಿಲು ಎಲ್ಲ ಜಾಸ್ತಿ ಸಿಗಾಬಿಟ್ಟು. ಇಲ್ಲಿ ನೋಡಿ ಮರಗಳೆಲ್ಲ ಇದೆ, ಆರಾಮಾಗಿ ಪೀಸ್ಫುಲ್ ಆಗಿರ್ಬೋದು. ಅರ್ನಿಂಗ್ಸಲ್ಲಿ ಜಾಸ್ತಿ ಅಷ್ಟಲ್ಲಿ. ಓಕೆ. ನಿಮ್ಮ ಒಪಿನಿಯನ್ ಅಲ್ಲ? ಹೌದು. ಓಕೆ ಬ್ರೋ, ಥ್ಯಾಂಕ್ ಯು ಬ್ರೋ. ವೆಲ್ಕಮ್. ನಿಮ್ಮ ಹೆಸರು? ಅವಿನ್ ಕುಮಾರ್ ಅಂತ. ಓಕೆ. ನೀವು ಏನು ಝೊಮ್ಯಾಟೊ ಮಾಡ್ತಿರೋದಾ? ಹಾಂ ಬ್ರೋ. ಎಷ್ಟು ದಿವಸದಿಂದ ಅಂದರೆ ಮಾಡ್ತೀರಾ ನೀವು? ಬ್ರೋ ನಾನೊಂದು 15 ಡೇಸ್ ಆಯ್ತು. ಅಂದರೆ ಓಕೆ. ಎಷ್ಟು ಅಂದರೆ ಯಾವ ಥರ ಅರ್ನಿಂಗ್ಸ್ ಆಗುತ್ತೆ ಬ್ರೋ? ಬ್ರೋ ನಾನು ಪಾರ್ಟ್ ಟೈಮಲ್ಲಿ ಮಾಡ್ತಾ ಇದ್ದೀನಿ. ಪಾರ್ಟ್ ಟೈಮ್ ಮಾಡ್ತೀರಾ? ಓಕೆ. ಡೈಲಿ ಒಂದು 3 to 4 hours ಮಾಡ್ತೀನಿ. ಓಕೆ. ಒಂದು 300 to 350, ಒಂದ್ಸಲ 150 ಈ ಥರ. ಪರವಾಗಿಲ್ಲ. ಎಲ್ಲ ಪೆಟ್ರೋಲ್ ತೆಗ್ದಿನ ಇಲ್ಲ ಹೆಂಗೆ? ಪೆಟ್ರೋಲ್ ಕಳೆದ್ರೆ ಒಂದು 200 ತನಕ ಸಿಗುತ್ತೆ. 200. ಓಕೆ. ಅಂದರೆ ಈಗ ಆರ್ಡರ್ಸ್ ಎಲ್ಲ ಹೆಂಗಿದೆ ಬ್ರೋ ಇಲ್ಲಿ? ಮೈಸೂರಲ್ಲಿ ಈ ಬನ್ನಿ ಮಂಟಪ ಏರಿಯಾ ಸೈಡು ಸ್ವಲ್ಪ ಪರವಾಗಿಲ್ಲ. ಓಕೆ. ಕುವೆಂಪು ನಗರ ಸೈಡ್ ಆದ್ರೆ ಸ್ವಲ್ಪ ಕಡಿಮೆ. ಓಕೆ. ಆ ಕಡೆ ರೆಸ್ಟೋರೆಂಟ್ಸು ಕಡಿಮೆ, ಹಂಗೆ ಆರ್ಡರ್ಸು ಕಡಿಮೆ. ಅಂದರೆ ಇದು ಮೈಸೂರೆಲ್ಲ ಒಂದೇ ಝೋನ್ ಅಲ್ವಾ? ಹಾಂ ಬ್ರೋ, ಸೆಂಟ್ರಲ್ ಝೋನ್ ಅಂತ ಒಂದಿದೆ, ಮತ್ತೆ ಬನ್ನಿ ಮಂಟಪ ಝೋನ್ ಅಂತ 2 ಝೋನ್ ಮಾಡ್ಕೊಂಡು. 2 ಝೋನ್ ಇದೆ. ಓಕೆ. ಅಂದರೆ ಇಲ್ಲಿ ಈಗ ಆರ್ಡರ್ಸ್ ಎಲ್ಲ ನಿಮಗೆ ಮೈನ್ ಈ ಏರಿಯಾದಲ್ಲೇ ಬೀಳೋದು. ಔಟ್ಸೈಡ್ ಎಲ್ಲ ಹೋಗ್ಬಿಟ್ರೆ ಔಟ್ಸೈಡ್ ಏನಿಲ್ಲ, 10 ಕಿಲೋಮೀಟರ್ ಲಿಮಿಟಲ್ಲಿ ಬೀಳುತ್ತೆ. ಔಟ್ಸೈಡ್ ಏನು ಹೋಗಲ್ಲ. ಓಕೆ. 10 ಕಿಲೋಮೀಟರ್ ಲಿಮಿಟಲ್ಲಿ ಇರುತ್ತೆ. ನಾವು ಸಾಮಾನ್ಯವಾಗಿ ಎಲ್ಲಿಗೆ ಆರ್ಡರ್ ತಗೊಂಡು ಹೋಗಿರ್ತೀವಿ, ನಿಯರ್ ಬೈ ಯಾವ್ದಾದ್ರು ಬುಕ್ ಮಾಡಿದ್ರೆ ಅಲ್ಲಿಂದನೇ ಮತ್ತೆ ಆರ್ಡರ್ ಪಿಕಪ್ ಆಗುತ್ತೆ. ಈಗ ನಿಮ್ಗೆ 1 ಕಿಲೋಮೀಟರ್ಗೆ ಎಷ್ಟು ಕೊಡ್ತಾರೆ? 1 ಕಿಲೋಮೀಟರ್ ಅಮೌಂಟ್ 1 ಕಿಲೋಮೀಟರ್ ಅಂತ ಬರಲ್ಲ. ಒಂದು ಮಿನಿಮಮ್ ಅಂದರೆ 20 ರೂಪೀಸು 22 ರೂಪೀಸು ಇಂದ ಸ್ಟಾರ್ಟ್ ಆಗುತ್ತೆ.
ಓಕೆ ಮ್ಯಾಕ್ಸಿಮಮ್ 9 ಕಿಲೋಮೀಟರ್ ತನಕ ಹೋದಾಗ ಒಂದು 70 ರುಪೀಸ್ ತನಕ. ಈಗ ನೀವು ಔಟ್ ಆಫ್ ಝೋನ್ ಹೋಗಿರ್ತೀರಲ್ಲ ಅದಕ್ಕೆ ರಿಟರ್ನ್ ಅಮೌಂಟ್ ಏನಾದ್ರು ಕೊಡ್ತಾನೆ? ಇಲ್ಲ, ಅದೇ ಒಂದೊಂದ್ಸಲ ಅರ್ನಿಂಗ್ಸ್ ಅಂತ ಜಾಸ್ತಿ ಸಪೋರ್ಟ್ ಮಾಡ್ತಾರೆ. ಮತ್ತೆ ಮಳೆ ಬರುವಾಗ ರೈನ್ ಸರ್ಜ್ ಅಂತ ಕೊಡ್ತಾರೆ. 10 ರೂಪಾಯಿಂದ 30 ರೂಪಾಯಿ ತನಕ ಕೊಡ್ತಾರೆ. ಆಮೇಲೆ ಇಲ್ಲಿ ಇದು ಇನ್ಸೆಂಟಿವ್ ಎಲ್ಲ ಹೆಂಗೆ? ಇನ್ಸೆಂಟಿವ್ ಬ್ರೋ, ನೈಟ್ ಡಿನ್ನರ್ ಮಾಡುವಾಗ 2 ಗಿಗ್ಗಲ್ಲಿ 6 ಡೆಲಿವರಿ ಮಾಡಿದ್ರೆ ಒಂದು 75 ರುಪೀಸ್ ಸಿಗುತ್ತೆ. ಓಕೆ. ಫುಲ್ ಟೈಮ್ ಮಾಡೋರಿಗೆ 6 ಗಿಗ್ಗಲ್ಲೇನೋ 200 ತನಕ ಇನ್ಸೆಂಟಿವ್ ಸಿಗುತ್ತೆ. ನೀವು ಇದಕ್ಕೆ ಮುಂಚೆ ಏನ್ ಮಾಡ್ತಿದ್ರು bro? ಅಂದ್ರೆ ನಾನು ಸ್ಟಡಿ ಮಾಡ್ತಾ ಇದ್ದೀನಿ. ಸ್ಟಡಿ ಮಾಡ್ತಾ ಇದು ಮಾಡ್ತೀವಿ ಪಾರ್ಟ್ ಟೈಮಲ್ಲಿ. ಸೂಪರ್. ಓಕೆ. ಆಮೇಲೆ ಇದು ಲೈಕ್ ಇಲ್ಲಿ ಏನಾದ್ರು ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಹೆಲ್ಪ್ ಹೆಂಗಿದೆ ಝೊಮ್ಯಾಟೊ ಕಂಪ್ನಿ ಕಡೆಯಿಂದ? ಝೊಮ್ಯಾಟೊ ಕಂಪ್ನಿ ಕಡೆಯಿಂದ ನನಗೆ ಇದುವರೆಗೂ ಸದ್ಯಕ್ಕೆ ಯಾವ್ದು ಪ್ರಾಬ್ಲಮ್ ಆಗಿಲ್ಲ. ಆದ್ರೆ ಹೆಲ್ಪ್ಗೆ ಝೊಮ್ಯಾಟೊ ಹೀರೋ ಅಂತಾನೆ ಒಂದು ಆಪ್ಷನ್ ಇದೆ. ಓಕೆ. ಸೊ ಅಲ್ಲಿ ಏನಾದ್ರು ಹೆಲ್ಪ್ ಬೇಕಂದ್ರೆ ಅವ್ರಿಗೆ ರೆಸ್ಪಾನ್ಸ್ ಇಮಿಡಿಯೇಟ್ ಮಾಡ್ತಾರಾ? ಮಾಡ್ತಾರೆ. ಪರವಾಗಿಲ್ಲ. ಮತ್ತೆ ಕೋಚು ವೀಕ್ಲಿ ಒನ್ಸ್ ಸಿಗ್ತಾರೆ, ಟೀಮ್ ಗೈಡ್ ಮಾಡ್ತಿರ್ತಾರೆ. ಏನಾದ್ರು ಡೌಟ್ಸ್ ಇದ್ರೆ ಕ್ಲಿಯರ್ ಮಾಡ್ತಾರೆ. ಅಕಸ್ಮಾತ್ ಏನಾದ್ರು ಇನ್ಸೆಂಟಿವ್ಸ್ ಅದು ಇದು ಪ್ರಾಬ್ಲಮ್ ಆದ್ರೆ ಹೆಲ್ಪ್ ಮಾಡಿ ಕೊಡ್ತಾರಾ? ಮಾಡ್ತಾರೆ. ಓಕೆ ಬ್ರೋ, ಥ್ಯಾಂಕ್ ಯು ಬ್ರೋ. ದರ್ಶನ್ ಅಂತ. ದರ್ಶನ್. ಸ್ವಿಗ್ಗಿ ಮಾಡೋದಾ ಇಲ್ಲಿ? ಹಾಂ ಹೌದು. ಎಷ್ಟು ದಿವಸದಿಂದ ನೀವು ಮಾಡ್ತಿರೋದು? ನಾನು ಆ್ಯಕ್ಚುಲಿ ಬಂದು ಕಾಲೇಜ್ ಸ್ಟೂಡೆಂಟು. ಓಕೆ. ನಾನು ಫೈನಲ್ ಇಯರ್ BCom ಸೇರ್ಕೊಂಡೆ. ಓಕೆ. ಪಾರ್ಟ್ ಟೈಮ್ ಮಾಡ್ತಿದ್ದೆ BCom ಮುಗಿಯೋವಾಗೆ. ಪಾರ್ಟ್ ಟೈಮ್ ಮಾಡ್ತಾ ಇದ್ದೀರಾ? ಈಗ ಮುಗ್ದೆ ಆಯಿತು. ಈಗ ಫುಲ್ ಟೈಮ್ ಹಾಕೊಂಡಿದ್ದೀನಿ. ಓಕೆ. ಆದರೆ ಇಲ್ಲಿ ಇತ್ತೀಚೆಗೆ ಅಷ್ಟಾಗಿ ಆರ್ಡರ್ಗಳು ಬೀಳ್ತಿಲ್ಲ. ಅದಕ್ಕೆ ಓಕೆ. ಎಷ್ಟು ಪರವಾಗಿಲ್ಲ, ಅರ್ನಿಂಗ್ಸ್ ಚೆನ್ನಾಗಾಗುತ್ತಾ? ಪರವಾಗಿಲ್ಲ, ವೀಕೆಂಡ್ ಸರಿ. ಈಗ ಮಿಕ್ಕಿದ್ದೀನಿ. ನೀವು ಬೆಳಗ್ಗೆ ಎಷ್ಟು ಗಂಟೆಗೆ ಡ್ಯೂಟಿ ಏನು ಮಾಡ್ತೀರಾ ನಾರ್ಮಲಿ? ನಾನು 12ಇಂದ 10ವರೆಗೂ ಮಾಡ್ತೀನಿ. ಮಾರ್ನಿಂಗ್ 12ಇಂದ ನೈಟ್ 10. ಎಷ್ಟು ಅರ್ನಿಂಗ್ ಆಗುತ್ತೆ? ಅಂದರೆ ವೀಕೆಂಡ್ಸಲ್ಲಿ ಮಿನಿಮಮ್ 1.5 ಆದ್ರೂ ಮಾಡ್ಬೋದು. ಹಾಂ, ಹಾಂ. ಪಕ್ಕ ಮಾಡಿದ್ರೆ 10 ಅವರ್ಸ್ ಡ್ಯೂಟಿನು. ಓಕೆ. ಅಕಸ್ಮಾತ್ ನಾವು ಮಧ್ಯ ಹೋಯ್ತೀವಿ ಅಂದರೆ ಇನ್ಸೆಂಟಿವ್ ಮಿಸ್ ಆಗುತ್ತೆ. ಹಾಂ. ಇಲ್ಲಾಂದರೆ 1,000 ಪಕ್ಕ. ಇಲ್ಲಿ ಮೈಸೂರಲ್ಲಿ ಎಲ್ಲ ಝೋನ್ ಒಂದು ಅಂದರೆ ಫುಲ್ ಮೈಸೂರು ಒಂದು ಝೋನಾ, ಇಲ್ಲಾಂದ್ರೆ ಇಲ್ಲಿ ಸಪ್ರೇಟ್ ಝೋನ್ ಇದೆಯಾ? ಇಲ್ಲ, ಈಗ ನಮ್ಮ ಬೆಂಗಳೂರು ಮೈಸೂರೆಲ್ಲ ಒಂದೇ ಝೋನೇ. ಓಕೆ. ಅದು ತೋರಿಸ್ತೀರಾ ಅದು ಒಂದು ಸರಿ? ನಿಮ್ಗೆ ಆರ್ಡ್ರ್ ಬಿದ್ದಿದೆಯಲ್ಲ, ಕೊಡಿ. ಈ ಕಡೆಯಿಂದ ಔಟ್ ಆಫ್ ಏರಿಯಾ ಈ ಕಡೆ ಬಿದ್ದರೆ ಹಾಂ, ಅಲ್ಲಿರೋಷ್ಟೇ. ನಿಮ್ಗೆ ಇನ್ಸೆಂಟಿವ್ ಯಾವ ಥರ ಇದೆ ಬ್ರೋ? ಅದೊಂದು ಇನ್ಸೆಂಟಿವ್ ಬಂದರೆ ನಮಗೆ ಆರ್ಡ್ರ್ ಲೆಕ್ಕ. ಓಕೆ. MG ಈ ಥರನಾ? ಹಾಂ. ಓಕೆ. 30 ಆರ್ಡರ್ಸ್ಗೆ 420. 300 ಆರ್ಡ್ರಿಗೆ 420 ರೂಪಾಯಿ. ಹಾಂ. 25 ಆರ್ಡ್ರಿಗೆ 320 ರೂಪಾಯಿ. ಹಾಂ. ಬರೀ 18 ಆರ್ಡ್ರ್ 19 ಆರ್ಡ್ರಿಗೆ 220. ಹಾಂ. ಅಂದರೆ ಒನ್ ಡೇಲಿ ನೀವು ಈಗ ಸಂಡೇ ಫುಲ್ ಕಂಪ್ಲೀಟ್ ಮಾಡ್ತೀರಾ? ಸಂಡೇ ಫುಲ್ ಕಂಪ್ಲೀಟ್ ಮಾಡೋದು ಅಂದರೆ ಬೆಳಗ್ಗೆಯಿಂದ ಮಾಡ್ಬೇಕು ನಾವು. ಆಲ್ಮೋಸ್ಟ್ ಅಲ್ಲೆಲ್ಲ ಕರೆಕ್ಟಾಗಿ ಬೆಳಿಗ್ಗೆಯಿಂದ ಬಂದರೆ ಸರಿ. ಬೆಳಗ್ಗೆಯಿಂದ ಬಂದರೆ ಮಾಡ್ಬೋದು. ಓಕೆ. ನಾವು 12 ಗಂಟೆಯಿಂದ ಬರೋದು. ಓಕೆ. 25 ಆಗ್ಬೋದೇನೋ ಅಷ್ಟೇ. ವರ್ಕೌಟ್ ಆಗುತ್ತಾ ಮಾಡಿ?